ಮುಂದಂತರು ಒಬ್ಬಟ್ರು ಮಾತುಗಳು ಅಷ್ಟೆ. ಯಾಕಂದ್ರೆ ನಮ್ಮಲ್ಲಿ ಒಂದು ಹೊಲಸು ಪದ್ಧತಿ ಅದ. ನಮ್ಮಲ್ಲಿ ಹೇಳೋರು ಏನು ನಮ್ಮ ಜೊತೆ ಚರ್ಚೆ ಮಾಡ್ತಿರ್ತಾರಲ್ರಿ, ದಯವಿಟ್ಟು ನಮ್ಮ ಹೆಸರೇ ಬೇಡ್ರಿ, ನಾವು ರೀ ಒಳಗೆ ನಡೋದು ಇಷ್ಟೇ ಹೇಳ್ತಾರೆ. ಯಾರು ಮುಂದೆ ಹೌದು ರೀ ಅಲ್ಲಿ ನಡೆದ ಅವ್ಯವಹಾರ ನಡೆದಿದ್ದಾವ, ಇಂಥ ಘಟನೆಗಳಾಗಿದ್ದಾವ ಯಾರೂ ಹೇಳೋದಿಲ್ಲ. ಇದು ಇಲ್ಲಿಯ ಈ ದೇಶದ ಈ ನಾಡಿನ ಅದರಲ್ಲೂ ಜಿಲ್ಲೆದಿರುವ ಎಲ್ಲ ಕಡೆ ನಿಂತಿರ್ತಾರೆ. ಯಾವ ಬೆಳೆದು ನಿಂತಿರ್ತಾರಲ್ಲ ಆ ವ್ಯಕ್ತಿ ಅವ್ರ ಬಗ್ಗೆ ಮಾತಾಡೋದಕ್ಕೆ ಹೇಳೋದಕ್ಕೆ ಎಷ್ಟು ಅನಿಸ್ತಾರೆ ರೀ, ಬೇಡ ಹೋಗ್ರಿ, ಅದನ್ನು ಹೇಳೋಕೆ ಆಗೋದಿಲ್ಲ. ಇಲ್ಲೇ ಎಲ್ಲ ಕಡೆ ಐತಿದ್ದು ಇಲ್ಲದಂತ ಅಲ್ಲ. ಅಲ್ಲಿ KD ಒಳಗೆ ಅಲ್ಲೇ ಈಗ ಅದೇ ರೀತಿ ಜಾರಕಿಹೊಳಿ ಜೊತೆಗೆ ಇರ್ತಾರೆ ಅನೇಕರು, ಅದೇನೋ ನೋಡ್ತಿರ್ತಾರೆ, ಹೇಳೋದಿರ್ಬೋದು ಹೇಳಾಕ್ರಿ ಇಲ್ಲಿ ಬೇಡ. ನಮ್ಮ ಇವನ್ ನಾವು ಇಲ್ಲಿ ನೋಡ್ತಾ ಇದ್ದೀವಿ, ಇವ್ರು ಒಬ್ಬರ ಅಂತಲ್ಲ, ಜಾರಕಿಹೊಳಿ ಒಬ್ಬರ ಅಂತಲ್ಲ, ಇವನ್ ಇವರು KL ನಮ್ಮ ಕೋರಿಯವರು ಅಂತಲ್ಲ, ಎಲ್ಲಿ ಹೋದರು ಇಂಥ ಜನ ಇದ್ದೇ ಇರ್ತಾರೆ. ಎಲ್ಲ MLAಗಳಿಂದ ಎಲ್ಲ ರಾಜಕಾರಣಿಗಳಿಂದ ಇಂಥ ಜನ ಅವ್ರಿಗೆ ಅವ್ರ ವಿರೋಧ ಇರ್ತದೆ, ಆದರೆ ಹೇಳಲಿಕ್ಕೆ ಧೈರ್ಯ ಮಾಡೋಕ್ಕೆ ಹೋಗೋದಿಲ್ಲ. ಅದನ್ನು ಇಂಡೈರೆಕ್ಟಾಗಿ ಹೇಳೋ ಪ್ರಯತ್ನ ನಮ್ಮ ಹತ್ರ ಮುಂದೆ ಹೇಳಿ ಪ್ರಯತ್ನ ಮಾಡ್ತಾರೆ. ಹಂಗೆ ಇವತ್ತಲ್ಲಿ ಬಂಡಾಯ ಜನ ಎದ್ದಾರೆ. ಆ ಬಂಡಾಯದವರು ಜಾರಕಿಹೊಳಿ ಕಡೆ ಇರಬಹುದಾ ಅನ್ನುವಂಥ ಒಂದು ಆತಂಕ ಸಹಜ ಕೋರಿ ಅವ್ರನ್ನದ. ಯಾಕಂದ್ರೆ DCC ಬ್ಯಾಂಕ್ ಈಗಾಗಲೇ ಲಿಂಗಾಯತರ ಕೈಯಿಂದ ಬಿಟ್ಟು ಹೋಗಿದೆ ಅಂತೇಳಿ ಇಲ್ಲಿಯ ಲಿಂಗಾಯತ ಪ್ರಮುಖ ಏನು ಇದ್ದಾರಲ್ಲ, ಈಗ ಲಿಂಗಾಯತ ನಾವು ಲೀಡರ್ ಅಂತೇಳಿ ಅವರೆಲ್ಲ ಅಸಮಾನ ತೊಗೊಳ್ತಿದ್ದಾರೆ. ಆದರೆ ಜಾರಕಿಹೊಳಿ ಅವರು ಎರಡನೇ ಲೈನ್ ಇದೆ, ಅಂದ್ರೆ ಈ ಲಿಂಗಾಯತ ಪ್ರಥಮ ಲೈನ್ ಇದ್ದಾರೆ, ಅವ್ರು ಜಾರಕಿಹೊಳಿ ದೂರ ಇಟ್ಟಿದ್ದಾರೆ. ಆ ಲಿಂಗಾಯತ ಯಾರ ಅಧಿಕಾರ ಸಿಕ್ಕಿಲ್ಲ, ಯಾರ ಈ ಮೇಲೆ ಲಿಂಗಾಯತದಿಂದ ಪೆಟ್ಟು ತಿಂದಿದ್ದಾರೆ, ಅವರಿದ್ದಂಥವರು ಇವತ್ತು ಜಾರಕಿಹೊಳಿ ಜೊತೆ ಗುರುತಿಸ್ಕೊಳ್ತಾ ಇದ್ದಾರೆ. ಅವ್ರನ್ನ ಇವರು ಒಳ್ಳೆ ರೀತಿ ನಡೆಸ್ಕೊಳ್ತಾ ಇದ್ದಾರೆ ಅನ್ನೋದು ಭಾಳ ಸುದ್ದಿಗಳು ಕೇಳ್ತಾ ಇದ್ವಿ. ಅದು ಎಷ್ಟು ಮಟ್ಟಿಗೆ ಏನು ಅವ್ರು ಹೇಳ್ಬೇಕದನ್ನು. ಬಟ್ ಆದರೂ ಇಲ್ಲಿಯ ಬೆಳಗಾವಿ ಜಿಲ್ಲೆಯ ಅನೇಕ ಲಿಂಗಾಯತರು ಸಹಿತ ಇವತ್ತು ಜಾರಕಿಹೊಳಿ ಜೊತೆ ಕಾಣಿಸ್ಕೊಳ್ಳೋದ್ರಿಂದಾಗೆ ಸಹಜ ಕೋರಿ ಅವರಿಗೆ ತಮ್ಮಲ್ಲಿಯ ನಿರ್ದೇಶಕರು ಜೊತೆ ಸಂಪರ್ಕ ಇರಬಹುದಾ, ಮತ್ತು ಕೆಲವೊಬ್ಬರು ಸಂಪರ್ಕ ಇಟ್ಕೊಂಡಿದ್ದಾರೆ, ಇಲ್ಲಂತೂ ಅಲ್ಲ. ಯಾಕಂತಂದ್ರೆ ದೋಸ್ತಿ ಬೇಕಪ್ಪ, ಯಾಕೆ ಹೇಳಿಸ್ಕೊಳ್ಳೋದು, ಒಬ್ಬರಿಗೆ ಸಂಬಂಧ ಬೇಕಾಗ್ತಾವ, ಯಾಕೆ ಬಿಡಬೇಕು ಅಂತೇಳಿ ಅನೇಕ ನಿರ್ದೇಶಕರು ಅವ್ರ ಜೊತೆ ಗೆಳತನ ಹಿಡ್ಕೊಂಡು ಇರ್ಬೋದು. ಸ್ವತಃ ಕೋರಿ ಅವರು ಸತೀಶ್ ಅವ್ರ ಜೊತೆ ಗೆಳತನ ಹಿಡ್ಕೊಂಡಿದ್ದಾರೆ ಅನ್ನೋದು ನಮಗೂ ನಿಮಗೆ ಗೊತ್ತಿಲ್ಲ. ಯಾಕಂದ್ರೆ ಯಾವ ವ್ಯಕ್ತಿ ಯಾವ ಟೈಮ್ಗೆ ಹೆಲ್ಪ್ ಆಗ್ತದೆ ಹೇಳಕ್ಕೆ ಬರೋದು ಅಂತೇಳಿ ಕೋರಿ ಅವ್ರದ್ದು ಇರ್ಬೋದು, ಸತೀಶ್ ಅವ್ರದ್ದು ಇರ್ಬೋದು. ಯಾಕೆ ಒಬ್ರಿಗೆ ಒಬ್ಬರೊಂದು ಬೇಕಾಗ್ತದೆ ಒಮ್ಮೊಮ್ಮೆ. ಆ ದೃಷ್ಟಿ DCC ಬ್ಯಾಂಕ್ನ ಇಲೆಕ್ಷನ್ ಸಂದರ್ಭದಲ್ಲೂ ಕೋರಿ ಅವರು ಜಾರಕಿಹೊಳಿ ಜೊತೆ ಕಾಣಿಸ್ಕೊಂಡಿದ್ದು ನಾವು ನೋಡಿದ್ವಿ. ಅಂದ್ರೆ ಸಮಯಕ್ಕೆ ಹೆಂಗೆ ಬರ್ತದೆ ಹಾಗೆ ಇಟ್ಕೊಂಡು ಹೋಗುವಂಥದ್ದು. ಇಲ್ಲಿ ವೈಯಕ್ತಿಕ ಈರ್ಷ್ಯೆ ಆಗಲಿ, ಒಬ್ಬರು ಬೆಳೆ ಕೊಡಬಾರ್ದು ಅನ್ನೋದಾಗಲಿ ಒಳಗಿದ್ದರೂ ರೈತ ತೋರಿಸ್ಕೊಳ್ಳೋದಿಲ್ಲ. ನಾಗರಿಕತೆ ನೆಲೆಗಟ್ಟಿನಾಲೆ ಎಲ್ಲ ಇರೋದ್ರಿಂದ ಈಗ ಅಲ್ಲಿಯ ನಿರ್ದೇಶಕರು ಇವರು ನಿಂತಿದ್ದರಿಂದಾಗಿ ಇತ್ತೀಚೆಗೇನೋ ಸತೀಶ್ ಜಾರಕಿಹೊಳಿ ಭೇಟಿಯಾಗಿ ಮಾತಾಡಿದ್ರ ಅಂತ ಅನ್ನೋಂಥ ಸುದ್ದಿಗಳಿದ್ದಾವೆ. ಯಾಕೆ ಮಾತಾಡಿದ್ರು ಅದು ಕುತೂಹಲನ ಸಹಜದ ಮನುಷ್ಯಂದು ಯಾಕೆ ಭೇಟಿ ಆದರು. ಯಾಕಂದ್ರೆ ಹುಟ್ಟಹಬ್ಬಕ್ಕನ್ನು ಕರೆಸಲಾರದಂತಹ ಕೋರೆಯವರು ಸತೀಶ್ ಅವ್ರಿಗೆ ಸಪ್ರೇಟಾಗಿ ಹೋಗಿ ಭೇಟಿ ಆಗುವಂಥದ್ದು ಈಗೇನು ಅವಶ್ಯತ್ತು. ಯಾರ್ಯಾರು ಬಂಡಾಯಗಾರ ತಿಳ್ಕೊಳ್ಳೋ ಸಲುವಾಗಿಯೋ ಮತ್ತೇನು ಮಾಡೋ ಸಲುವಾಗಿಯೋ ನೀವು ಇದರಲ್ಲಿ ಭಾಗವಹಿಸಬಾರ್ದು ಹೇಳೋ ಸಲುವಾಗಿ ಇರ್ಬೋದು, ಯಾವುದೋ ಒಂದು ಇರ್ಬೋದು. ಒಟ್ನಲ್ಲಿ ಭೇಟಿ ಆಗಿದ್ದೇನು ಸುಳ್ಳಲ್ಲ ಅನ್ನುವಂಥ ಕೆಲವು ಫೋಟೇಜಸ್ ಬರ್ತಾ ಇದ್ದಾವೆ. ಏನೂ ಇರಲಿ, ಒಂದು ಮಾತ್ರ ಸತ್ಯ, ಕೋರೆಯವ್ರನ್ನ ತಿಳ್ಕೊಬೇಕು. ನಾನು ಆಯಿತು, ಕೋರೆ ಆಯಿತು, ಇನ್ನೊಬ್ಬ ವ್ಯಕ್ತಿ ಆಯಿತು, ಇವರು ಸತೀಶ್ ಅವರಾಯ್ತು, ಮತ್ತೊಬ್ಬರಾಯ್ತು, ನಾವು ಶಾಶ್ವತ ಅಲ್ಲ ರೀ, ನಮ್ಮ ಕೈಗೆ ಎಲ್ಲ ಇರಬೇಕು ಅನ್ನೋದು ತಪ್ಪು. ಪ್ರಜಾಪ್ರಭುತ್ವ ದೇಶದಲ್ಲಿದ್ದೀವಿ ನಾವು. ಒಳ್ಳೆಯವರು ಯಾರಿದ್ದಾರೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಾಗಿದ್ದು ಒಬ್ಬ ಸಜ್ಜನ ವ್ಯಕ್ತಿಯ ಕರ್ತವ್ಯ. ಹಂಗೆ ಕೋರಿ ಅವರು